ಸಂಪುಟ ವಿಸ್ತರಣೆಯ ಗೊಂದಲ ಮತ್ತು ಖಾತೆ ಹಂಚಿಕೆಯ ಸಮಸ್ಯೆಯ ಮಧ್ಯೆ ಇವತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾರೆ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸಣ್ಣ ಬದಲಾವಣೆಯ ಸಾಧ್ಯತೆ ಇದೆ. ಖಾತೆ ಹಂಚಿಕೆ, ಮಹಿಳೆಯರಿಗೆ ಯಾರಿಗೆ ಅವಕಾಶ ಕೊಡೋದು, ಇದೆಲ್ಲದರ ಬಗ್ಗೆ ಹೈಕಮಾಂಡ್ನಿಂದ ಕ್ಲಾರಿಟಿ ಪಡೆಯುವಂತ ಉದ್ದೇಶ ಇದ್ದಂಗಿದೆ ಮುಖ್ಯಮಂತ್ರಿಗಳ ಭೇಟಿಯಲ್ಲಿ. ಇವತ್ತು ಅಥವಾ ನಾಳೆ ಅವರು ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಇದೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅನುಪಸ್ಥಿತಿಯ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಹೊರಡಬಹುದು. ಬೆಳಗ್ಗೆ ಹೋಗಬೇಕಿತ್ತು, ಸಂಜೆ ಹೋಗಬಹುದು. ನಿನ್ನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ ಖಾತೆಯ ವಿಚಾರದಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಮುಖ್ಯಮಂತ್ರಿ. ಖಾತೆ ಹಂಚಿಕೆ ಯಾವ ರೀತಿ ಆಗಬೇಕು ಮತ್ತು ಈಗಿರುವಂಥ ಗೊಂದಲವನ್ನು ಬಗೆಹರಿಸೋದು ಹೇಗೆ, ಒಂದಿಷ್ಟು ಸಂಧಾನ ಸೂತ್ರಗಳಿದ್ದಾವೆ. ಕೆಲ ಸಚಿವರ ರಾಜೀನಾಮೆಯನ್ನು ಪಡ್ಕೊಂಡು ಬೇರೆಯವರಿಗೆ ಅವಕಾಶ ಕೊಡೋದು, ಖಾತೆ ಹಂಚಿಕೆಗೂ ಮೊದಲೇ ಕೆಲ ಸಚಿವರು ಮಾಜಿ ಆಗ್ತಾರೆ ಅಂತ ಚರ್ಚೆಗಳೆಲ್ಲ ಆಗಿತ್ತು. ಈಗಾಗಲೇ ಚಲುವರಾಯಸ್ವಾಮಿ ಮಾತನಾಡಿದ್ದನ್ನು ನೋಡಿದ್ರಿ ನೀವು. ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ಆ ರೀತಿಯ ಚರ್ಚೆಯೊಂದು ಪಕ್ಷದ ವಲಯದಲ್ಲಿ ನಡೀತಾ ಇರೋದು. ಅದು ಮಹಿಳಾ ಪ್ರಾತಿನಿಧ್ಯವನ್ನು ಮ್ಯಾಚ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ. ಮಹಿಳಾ ಪ್ರಾತಿನಿಧ್ಯ ಅಂತಾದ್ರೆ ಯಾರಿಗೆ ಕೊಡಬೇಕು? ಮುನಿಯಪ್ಪ ಅವರ ರಾಜೀನಾಮೆಯನ್ನು ಪಡೆದು ಅವರ ಮಗಳಿಗೆ ಕೊಡೋದಾ? ಉಳಿದಿರುವಂಥ ಸ್ಥಾನವನ್ನು ಬ್ಯಾಡಗಿ MLA ಕೊಡೋದಾ? ಶಿವಣ್ಣನವರವರಿಗೆ ಕೊಡೋದಾ? ಮುಸ್ಲಿಂ ಸಚಿವರಲ್ಲೊಂದು ಸಣ್ಣ ಬದಲಾವಣೆಯ ಬಗ್ಗೆ ಚರ್ಚೆಗಳಾಗಿತ್ತು. ನಾಗೇಂದ್ರ ಅವರ ಸಚಿವ ಸ್ಥಾನ ಅವರನ್ನು ರಾಜೀನಾಮೆಗೆ ಸೂಚಿಸಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಓಡಾಡಿತ್ತು. ಇದೆಲ್ಲವೂ ಸಂಧಾನ ಸೂತ್ರ. ಈ ಸಂಧಾನ ಸೂತ್ರದಲ್ಲಿ ಯಾವುದು ಸೂಕ್ತ, ಇದರ ಬಗ್ಗೆ ಹೈಕಮಾಂಡ್ನ ಕ್ಲಾರಿಟಿಯನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪಡ್ಕೊಳ್ಳೋದಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.